ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ವೀಕ್ಷಕರ ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯ ಸುದೇಶ್. ಮುಂದಿನ ದಿನಗಳಲ್ಲಿ ನಿಮ್ಮ ಕಂಪ್ಯೂಟರ್ನಲ್ಲಿ ನೀವು ಏನ್ ಮಾಡ್ತಾ ಇದ್ದೀರಿ, ನಿಮ್ಮ ಫೋನ್ ಹೇಗೆ ಬಳಕೆ ಆಗ್ತಿದೆ, ಯಾವ ಮೀಟಿಂಗ್ನಲ್ಲಿ ಏನ್ ಮಾತನಾಡ್ತಿದ್ದೀರಿ, ಯಾವ ಡಾಕ್ಯುಮೆಂಟ್ನಲ್ಲಿ ಕೆಲಸ ಮಾಡ್ತಿದ್ದೀರಿ ಎಂಬುದನ್ನೇ ಎಐ ಅರ್ಥ ಮಾಡಿಕೊಂಡು ನಿಮಗೆ ಸಲಹೆ ನೀಡುವ ಕಾಲ ಬರಬಹುದು. ಓಪನ್ ಎಐ ಸಿಇಒ ಸ್ಯಾಮ್ ಆಲ್ಟ್ಮನ್ ಅವರ ಪ್ರಕಾರ ಇನ್ನು ಕೇವಲ 6 ತಿಂಗಳೊಳಗೆ ಚಾಟ್ ಜಿಪಿಟಿನ ಮುಂದಿನ ಹಂತದ ಎಐ ವ್ಯವಸ್ಥೆಗಳು ಬಳಕೆದಾರರ ಸ್ಕ್ರೀನ್, ಆನ್ಲೈನ್ ಮೀಟಿಂಗ್ಗಳು, ಇಮೇಲ್ಗಳು ಮತ್ತು ಡಿಜಿಟಲ್ ದಾಖಲೆಗಳಿಂದ ಸಂದರ್ಭವನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡಲು ಸಾಧ್ಯವಾಗಬಹುದು. ಉದಾಹರಣೆಗೆ, ನೀವು ಪ್ರೆಸೆಂಟೇಷನ್ ಸಿದ್ಧಪಡಿಸುತ್ತಿದ್ರೆ ಎಐ ನಿಮ್ಮ ಕೆಲಸವನ್ನು ಗಮನಿಸಿ ತಪ್ಪುಗಳ ಬಗ್ಗೆ ಎಚ್ಚರಿಸೋದು ಮತ್ತು ಹೊಸ ಐಡಿಯಾಗಳನ್ನು ಸೂಚಿಸುವಷ್ಟು ಸ್ಮಾರ್ಟ್ ಆಗಬಹುದು. ಆದರೆ ಇಲ್ಲಿ ಪ್ರಮುಖ ಪ್ರಶ್ನೆ ಖಾಸಗಿತನದ್ದು. ಎಐ ಏನನ್ನ ನೋಡಬೇಕು, ಯಾವ ಫೈಲ್ ಓದಬೇಕು, ಯಾವ ಮೀಟಿಂಗ್ ಆಲಿಸಬೇಕು ಎಂಬ ನಿಯಂತ್ರಣ ಬಳಕೆದಾರರ ಕೈಯಲ್ಲೇ ಇರಲಿದೆ ಎಂದು ಆಲ್ಟ್ಮನ್ ಹೇಳಿದ್ದಾರೆ. ಈಗಾಗಲೇ ಚಾಟ್ ಜಿಪಿಟಿನಲ್ಲಿ ಮೆಮರಿ ಫೀಚರ್ ಮೂಲಕ ಬಳಕೆದಾರರ ಹಿಂದಿನ ಸಂಭಾಷಣೆಗಳನ್ನು ನೆನಪಿಟ್ಟುಕೊಂಡು ವೈಯಕ್ತೀಕರಣಗೊಳಿಸಿದ ಉತ್ತರ ನೀಡಲಾಗ್ತಾ ಇದೆ. ಮತ್ತೊಂದೆಡೆ ಮೈಕ್ರೋಸಾಫ್ಟ್ ಕೂಡ ತನ್ನ ರೀಕಾಲ್ ಫೀಚರ್ ಮೂಲಕ ಸ್ಕ್ರೀನ್ ಚಟುವಟಿಕೆಗಳನ್ನು ಸ್ಥಳೀಯವಾಗಿ ಸಂಗ್ರಹಿಸುವ ತಂತ್ರಜ್ಞಾನ ಅಭಿವೃದ್ಧಿಪಡಿಸಿದೆ. ಹೀಗಾಗಿ ಎಐ ನಮ್ಮ ಡಿಜಿಟಲ್ ಜೀವನ, ವೈಯಕ್ತಿಕ ಜೀವನವನ್ನು ಕಸಿಯುತ್ತಿದೆಯೋ, ಅದನ್ನ ಸುರಕ್ಷಿತವಾಗಿಸುತ್ತಿದೆಯೋ ಎಂದು ಅರ್ಥ ಮಾಡಿಕೊಳ್ಳುವುದೇ ದೊಡ್ಡ ಸವಾಲಾಗಿದೆ. ಕ್ಷಿಪಣಿ ದಾಳಿಗಳ ಬಳಿಕ ಇರಾನ್ ಜೊತೆಗಿನ ಎಲ್ಲ ವ್ಯಾಪಾರ ಮತ್ತು ಹಣಕಾಸು ವ್ಯವಹಾರಗಳನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ ಸ್ಥಗಿತಗೊಳಿಸಿದೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಕ್ಷಿಪಣಿ ಬೆದರಿಕೆಗಳು ಇದೆ. ತಕ್ಷಣವೇ ಹತ್ತಿರದ ಸುರಕ್ಷಿತ ಸ್ಥಳಗಳಲ್ಲಿ ಇರಿ ಎಂದು ಜನತೆಗೆ ಆಂತರಿಕ ಸಚಿವಾಲಯವು ಎಚ್ಚರಿಕೆ ನೀಡಿದೆ. ಪ್ರಾದೇಶಿಕ ಉದ್ವಿಗ್ನತೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಇರಾನ್ನೊಂದಿಗಿನ ಎಲ್ಲ ವ್ಯಾಪಾರ, ವಾಣಿಜ್ಯ ವಿನಿಮಯ ಮತ್ತು ಹಣಕಾಸು ವಹಿವಾಟುಗಳನ್ನು ಮುಂದಿನ ಸೂಚನೆ ಬರುವವರೆಗೆ ಸ್ಥಗಿತಗೊಳಿಸಲಾಗಿದೆ ಎಂದು ಯುಎಇ ವಿದೇಶಾಂಗ ಸಚಿವಾಲಯದ ಸಂವಹನ ನಿರ್ದೇಶಕ ಅಫ್ರಾ ಅಲ್ ಹಮೇಲಿ ಹೇಳಿದ್ದಾರೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸಂಭಾವ್ಯ ಕ್ಷಿಪಣಿ ಬೆದರಿಕೆಗಳು ಇದೆ. ತಕ್ಷಣವೇ ಹತ್ತಿರದ ಸುರಕ್ಷಿತ ಸ್ಥಳಗಳಲ್ಲಿ ಇರಿ ಎಂದು ಜನತೆಗೆ ಆಂತರಿಕ ಸಚಿವಾಲಯವು ಎಚ್ಚರಿಕೆ ನೀಡಿದೆ. ಕಳೆದ ಕೆಲವು ವಾರಗಳಿಂದ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿ ಎಡಿಎನ್ಒಸಿಗೆ ಸೇರಿದ ಟ್ಯಾಂಕರ್ಗಳ ಮೇಲೆ ಪದೇ ಪದೇ ದಾಳಿ ನಡೆಯುತ್ತಿದೆ. ಫೆಬ್ರವರಿ 28ರಂದು ಮಧ್ಯಪ್ರಾಚ್ಯ ಯುದ್ಧ ಪ್ರಾರಂಭವಾದಾಗ ಇರಾನ್ ದಾಳಿಗೆ ಯುಎಇ ತುತ್ತಾಯಿತು. ಸುಮಾರು 3,000 ಕ್ಷಿಪಣಿಗಳು ಮತ್ತು ಡ್ರೋನ್ಗಳು ಯುಎಇ ಮೇಲೆ ದಾಳಿ ನಡೆಸಿವೆ. ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ರನ್ನ ಪತ್ನಿ ಬುಷ್ರಾ ಬೀಬಿ ಮತ್ತು ಸಹೋದರಿ ನೌರಿನ್ ನಿಯಾಜಿ ಅಡಿಯಾಲ ಜೈಲಿನಲ್ಲಿ ಭೇಟಿಯಾಗಿದ್ದಾರೆ. ಕುಟುಂಬಸ್ಥರ ಭೇಟಿಗೆ ಇದ್ದ ನಿರ್ಬಂಧಗಳನ್ನು ಸುಪ್ರೀಂ ಕೋರ್ಟ್ ಸಡಿಲಿಸಿದ ಮತ್ತು ಪಿಟಿಐ ಮುಖ್ಯಸ್ಥ ಇಮ್ರಾನ್ ಖಾನ್ರನ್ನ ಖಾಸಗಿ ಆಸ್ಪತ್ರೆಗೆ ಸ್ಥಳಾಂತರಿಸುವಂತೆ ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ ಆದೇಶಿಸಿದ 1 ದಿನದ ನಂತರ ಈ ಭೇಟಿ ನಡೆದಿದೆ. ಪಾಕಿಸ್ತಾನ್ ತೆಹರಿಕ್ ಎ ಇನ್ಸಾಫ್ ಪಿಟಿಐ ಪಕ್ಷದ ಮುಖ್ಯಸ್ಥರಾಗಿರುವ ಇಮ್ರಾನ್ ಖಾನ್ ಅವರು ತಮ್ಮ ಸಹೋದರಿಯೊಂದಿಗೆ ಸುಮಾರು 15 ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ದಾರೆ ಎಂದು ಜೈಲು ಮೂಲಗಳನ್ನು ಉಲ್ಲೇಖಿಸಿ ಎಕ್ಸ್‌ಪ್ರೆಸ್ ಟ್ರಿಬ್ಯೂನ್ ವರದಿ ಮಾಡಿದೆ. ಬುಷ್ರಾ ಬೀಬಿ ಅವರು ಸುಮಾರು 30ರಿಂದ 35 ನಿಮಿಷಗಳವರೆಗೆ ಮಾತನಾಡಿದ್ದಾರೆ ಎಂದು ವರದಿಯಾಗಿದೆ. ಭೇಟಿಯ ವೇಳೆ ಇಮ್ರಾನ್ ಖಾನ್ ಅವರ ಆರೋಗ್ಯ ವಿಚಾರಿಸಿದ ನೌರಿನ್, ಇಸ್ಲಾಮಾಬಾದ್ನ ಶಿಫಾ ಆಸ್ಪತ್ರೆಗೆ ವರ್ಗಾಯಿಸಲು ಸುಪ್ರೀಂ ಕೋರ್ಟ್ನ ಆದೇಶಿಸಿರುವ ಬಗ್ಗೆ ಇಮ್ರಾನ್ಗೆ ವಿವರಿಸಿದ್ದಾರೆ ಎಂದು ವರದಿಯಾಗಿದೆ. ಮಾಜಿ ಕ್ರಿಕೆಟಿಗ ಹಾಗೂ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ 2023ರಿಂದ ಅಡಿಯಾಲ ಜೈಲಿನಲ್ಲಿದ್ದಾರೆ. ಅವರು ಭ್ರಷ್ಟಾಚಾರ ಪ್ರಕರಣದಲ್ಲಿ 14 ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾರೆ. ಇಮ್ರಾನ್ ಖಾನ್ರನ್ನ ಭೇಟಿಯಾಗದಂತೆ ಅವರ ಕುಟುಂಬಸ್ಥರಿಗೆ ಅವಕಾಶ ನಿರಾಕರಿಸಲಾಗುತ್ತಿದೆ ಎಂದು ಪಾಕಿಸ್ತಾನ್ ತೆಹರಿಕ್ ಇ ಇನ್ಸಾಫ್ ನಾಯಕರು ಈ ಮೊದಲು ಆರೋಪಿಸಿದರು. ಕಣ್ಣಿನ ಸಮಸ್ಯೆ ಸೇರಿದಂತೆ ಆರೋಗ್ಯ ಸಮಸ್ಯೆಗಳಿಗೆ ಅವರಿಗೆ ಸಾಕಷ್ಟು ವೈದ್ಯಕೀಯ ಚಿಕಿತ್ಸೆ ನೀಡುತ್ತಿಲ್ಲ ಎಂದು ಆರೋಪಿಸಿದರು. 2020ರ ದೆಹಲಿ ಗಲಭೆ ಪಿತೂರಿ ಪ್ರಕರಣದಲ್ಲಿ ವಿದ್ಯಾರ್ಥಿ ಕಾರ್ಯಕರ್ತರಾದ ಉಮರ್ ಖಾಲಿದ್ ಮತ್ತು ಶಾರ್ಜಿಲ್ ಇಮಾಮ್ ಅವರ ದೀರ್ಘಕಾಲದ ಬಂಧನದ ಬಗ್ಗೆ ಕಳವಳ ವ್ಯಕ್ತಪಡಿಸಿ 100ಕ್ಕೂ ಹೆಚ್ಚು ಬರಹಗಾರರು, ನಟರು, ಚಲನಚಿತ್ರ ನಿರ್ಮಾಪಕರು, ಇತಿಹಾಸಕಾರರು, ಪತ್ರಕರ್ತರು, ಶಿಕ್ಷಣ ತಜ್ಞರು, ಸಾಮಾಜಿಕ ಕಾರ್ಯಕರ್ತರು, ಅರ್ಥಶಾಸ್ತ್ರಜ್ಞರು ಮತ್ತು ಸಂಸದರು ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ರಿಗೆ ಬಹಿರಂಗ ಪತ್ರ ಬರೆದಿದ್ದಾರೆ. ವಿಚಾರಣೆ ಪ್ರಾರಂಭವಾಗದೆ ಕಾಯುತ್ತಿರುವ ಖಾಲಿದ್ ಮತ್ತು ಇಮಾಮ್ ಸುಮಾರು 6 ವರ್ಷಗಳ ಕಾಲ ಜೈಲಿನಲ್ಲಿ ಕಳೆದಿದ್ದಾರೆ ಎಂದು ಸೂಚಿಸಿ ಈ ವಿಷಯದಲ್ಲಿ ಮಧ್ಯಪ್ರವೇಶಿಸುವಂತೆ ಸಹಿದಾರರು ಸಿಜೆಐ ಅವರನ್ನು ಒತ್ತಾಯಿಸಿದ್ದಾರೆ. ಇಂತಹ ದೀರ್ಘಾವಧಿಯ ಪೂರ್ವ ವಿಚಾರಣಾ ಬಂಧನವು ಸಾಂವಿಧಾನಿಕ ಜೀವನ, ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ತ್ವರಿತ ವಿಚಾರಣೆಯ ಹಕ್ಕಿನ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತದೆ ಎಂದು ಅವರು ವಾದಿಸಿದರು. ಸ್ವಾತಂತ್ರ್ಯ ದಿನದ ಮುನ್ನಾ ದಿನ ಪತ್ರ ಬರೆಯಲಾಗಿದ್ದು, ಕಾನೂನುಬಾಹಿರ ಚಟುವಟಿಕೆಗಳ ತಡೆಗಟ್ಟುವಿಕೆ ಕಾಯ್ದೆ ಯುಎಪಿಎ ಬಳಕೆಯ ಬಗ್ಗೆಯೂ ಕಳವಳ ವ್ಯಕ್ತಪಡಿಸಲಾಗಿದೆ. ವಿಚಾರಣೆಯ ಪ್ರಗತಿಯಲ್ಲಿಲ್ಲದಿದ್ದಾಗ ಆರೋಪಿಗಳನ್ನು ದೀರ್ಘಕಾಲದವರೆಗೆ ಜೈಲಿನಲ್ಲಿ ಇಡುವುದು ನ್ಯಾಯದ ಮೂಲಭೂತ ತತ್ವಗಳ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಬಹುದು ಎಂದು ವಾದಿಸಲಾಗಿದೆ. ಈ ಬಹಿರಂಗ ಪತ್ರಕ್ಕೆ ಅರುಂಧತಿ ರಾಯ್, ಅಮಿತಾವ್ ಘೋಷ್,
ರಾಮಚಂದ್ರ ಗುಹಾ, ಪ್ರಕಾಶ್ ರಾಜ್, ರಾಣಾ ಅಯೂಬ್ ಮತ್ತು ಸ್ವರ ಭಾಸ್ಕರ್ ಸೇರಿದಂತೆ ಪ್ರಮುಖ ವ್ಯಕ್ತಿಗಳು ಸಹಿ ಹಾಕಿದ್ದಾರೆ. ಯೂನಿಯನ್ ಆಫ್ ಇಂಡಿಯಾ ವರ್ಸಸ್ ಕೆಎ ನಜೀರ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ 2021ರ ತೀರ್ಪಿನ ಕುರಿತು ಸ್ವೀಡನ್ನಲ್ಲಿ ಇತ್ತೀಚೆಗೆ ನೀಡಿದ ಉಪನ್ಯಾಸದ ಸಂದರ್ಭದಲ್ಲಿ ಸಿಜೆಐ ಸೂರ್ಯಕಾಂತ್ ನೀಡಿದ ಹೇಳಿಕೆಗಳನ್ನು ಅವರು ಉಲ್ಲೇಖಿಸುತ್ತಾರೆ. ಅಂತಹ ಬಂಧನವು ಸಂವಿಧಾನದ 21ನೇ ವಿಧಿಯ ಅಡಿಯಲ್ಲಿ ತ್ವರಿತ ವಿಚಾರಣೆಗೆ ಆರೋಪಿತ ವ್ಯಕ್ತಿಯ ಮೂಲಭೂತ ಹಕ್ಕನ್ನು ಉಲ್ಲಂಘಿಸಬಹುದು ಎಂದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವರ್ಸಸ್ ಕೆಎ ನಜೀರ್ ಪ್ರಕರಣದಲ್ಲಿ ನ್ಯಾಯಾಲಯವು ಅಭಿಪ್ರಾಯಪಟ್ಟಿದ್ದನ್ನು ನೆನಪಿಸಿದ್ದಾರೆ. ಭಾರತದಲ್ಲಿ ನಿವೃತ್ತಿಯ ಬಗೆಗಿನ ಕಲ್ಪನೆಗಳು ಇಂದಿಗೂ ಹಳೆಯ ಕಾಲದಲ್ಲೇ ಉಳಿದುಕೊಂಡಿವೆ. ಆದರೆ ವಾಸ್ತವ ಸ್ಥಿತಿ ಸಂಪೂರ್ಣ ಬದಲಾಗಿದೆ. ಭಾರತೀಯ ಮಧ್ಯಮ ವರ್ಗವು ಇಂದು ಕೇವಲ ಆದಾಯದ ಕೊರತೆಯಿಂದಲ್ಲ, ಬದಲಿಗೆ ತಪ್ಪು ಆದ್ಯತೆಗಳಿಂದಾಗಿ ನಿವೃತ್ತಿ ಸಂಕಷ್ಟಕ್ಕೆ ಸಿಲುಕುತ್ತಿವೆ. 20ರ ಹರೆಯದಲ್ಲಿ ತಿಂಗಳಿಗೆ ಕೇವಲ 10,000ದಿಂದ 20,000 ಉಳಿಸಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿದರೆ ನಿವೃತ್ತಿ ವೇಳೆಗೆ ನಿರಾಯಾಸವಾಗಿ 10 ಕೋಟಿ ರೂಪಾಯಿ ನಿಧಿ ಕಟ್ಟಬಹುದು. ಆದರೆ ಇದೇ ಗುರಿಯನ್ನು ತಲುಪಲು 40ರ ವಯಸ್ಸಿನಲ್ಲಿ ಹೂಡಿಕೆ ಶುರು ಮಾಡಿದರೆ ತಿಂಗಳಿಗೆ ಅಂದಾಜು 2 ಲಕ್ಷ ರೂಪಾಯಿ ಹೂಡಿಕೆ ಮಾಡಬೇಕಾಗುತ್ತದೆ. ಭಾರತೀಯ ಮಧ್ಯಮ ವರ್ಗವು ಇಂದು ಕೇವಲ ಆದಾಯದ ಕೊರತೆಯಿಂದಲ್ಲ, ಬದಲಿಗೆ ತಪ್ಪು ಆದ್ಯತೆಗಳಿಂದಾಗಿ ನಿವೃತ್ತಿ ಸಂಕಷ್ಟಕ್ಕೆ ಸಿಲುಕ್ತಾ ಇದೆ. ಪ್ರಮುಖವಾಗಿ ಇಎಂಐ ಸಂಸ್ಕೃತಿ ಮಧ್ಯಮ ವರ್ಗದ ಜೀವನವನ್ನು ದುಸ್ತರಗೊಳಿಸ್ತಾ ಇದೆ. ಕಾರು, ಗ್ಯಾಜೆಟ್ಗಳು ಹಾಗೂ ಬೃಹತ್ ಗೃಹ ಸಾಲಗಳ ಇಎಂಐ ಕಟ್ಟುವುದರಲ್ಲೇ ಯುವ ಉದ್ಯೋಗಿಗಳ ಅರ್ಧ ಸಂಬಳ ಖಾಲಿಯಾಗ್ತಿದೆ. ಭವಿಷ್ಯದ ಉಳಿತಾಯಕ್ಕೆ ನಯಾ ಪೈಸೆ ಉಳಿಯುತ್ತಿಲ್ಲ. ಸಾಂಪ್ರದಾಯಿಕ ಅವಿಭಕ್ತ ಕುಟುಂಬ ಪದ್ಧತಿಯಿಂದ ದೂರ ಬಂದಿರುವ ಯುವ ಭಾರತೀಯ ಸಮುದಾಯ ಉದ್ಯೋಗ ಮತ್ತು ಇತರ ಕಾರಣಗಳಿಗಾಗಿ ನಗರಗಳಿಗೆ ಮತ್ತು ವಿದೇಶಗಳಿಗೆ ವಲಸೆ ಹೋಗ್ತಿದೆ. ಇದರಿಂದಾಗಿ ಅವರೂ ಕೂಡ ಕಷ್ಟಪಟ್ಟು ಸಂಪಾದನೆ ಮಾಡಬೇಕಾದ ಮತ್ತು ಸ್ವಂತ ಊರುಗಳಲ್ಲೇ ಉಳಿಯುವ ಹಿರಿಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿರೋದು ಅನಿವಾರ್ಯತೆ ಸೃಷ್ಟಿಯಾಗಿದೆ. ಭಾರತೀಯ ಪೋಷಕರು ತಮ್ಮ ನಿವೃತ್ತಿ ನಿಧಿಯನ್ನೆಲ್ಲ ಕರಗಿಸಿ ಮಕ್ಕಳ ಉನ್ನತ ವಿದ್ಯಾಭ್ಯಾಸ ಅಥವಾ ಮದುವೆಗೆ ವ್ಯಯಿಸುತ್ತಾರೆ. ಅಲ್ಲದೆ ನಿವೃತ್ತಿ ಅಂಚಿನಲ್ಲಿ ಆರೋಗ್ಯ ವೆಚ್ಚಗಳನ್ನು ಕಡೆಗಣಿಸುವುದು ಭಾರತೀಯ ಮಧ್ಯಮ ವರ್ಗ ಮಾಡುವ ಮತ್ತೊಂದು ದೊಡ್ಡ ತಪ್ಪಾಗಿದೆ. ದೇಶದಲ್ಲಿ ಸಾಮಾನ್ಯ ಹಣದುಬ್ಬರಕ್ಕಿಂತ ವೈದ್ಯಕೀಯ ಹಣದುಬ್ಬರ 12ರಿಂದ 14% ವೇಗವಾಗಿ ಇರ್ತಾ ಇದೆ ಎಂಬುದನ್ನು ನಾವು ಮರೆಯಬಾರದು. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.